ಎಲ್ಲ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಗುಡ್ ನ್ಯೂಸನ್ನು ಸಿಕ್ಕಿರ್ತಕ್ಕಂಥದ್ದು. ಇಲ್ಲಿ ದೀಪಾವಳಿಗೆ ಮತ್ತೆ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡುವಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಇಲ್ಲಿ ಸುಮಾರು ಜನ ಕಮೆಂಟನ್ನು ಮಾಡ್ತಾ ಇದ್ರೆ, ಇನ್ನು ನೆಕ್ಸ್ಟ್ 22ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತೇಳಿ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ದೀಪಾವಳಿ ಅಷ್ಟರೊಳಗೆ ಎಲ್ಲರ ಖಾತೆಗೆ ಮತ್ತೆ 2,000 ರೂಪಾಯಿ ಹಣವನ್ನು ನೀಡುವಂತೆ ಹೇಳಿಕೆಯನ್ನು ನೀಡಿದ್ದಾರೆ. ಇಲ್ಲಿ ಸುಮಾರು ಜನ ಯೂಟ್ಯೂಬಲ್ಲಿ ಮತ್ತು ಸುದ್ದಿ ಓಡಾಡ್ತಾ ಇದೆ, 4,000 ಜಮಾ ಆಗುತ್ತೆ, 6,000 ಜಮಾ ಆಗುತ್ತೆ, 8,000 ಜಮಾ ಆಗುತ್ತೆ. ನೋಡಿ, ಯಾರಿಗೂ ಕೂಡ ಈ ರೀತಿ ಹಣವನ್ನು ಇನ್ನೂ ಕೂಡ ಇಲ್ಲಿಯವರೆಗೂ ಕೂಡ ಜಮಾ ಆಗಿಲ್ಲ. ಸುಮಾರು ಒಂದು 2.5ರಿಂದ 3 ವರ್ಷ ಆಗ್ತಾ ಬಂತು. ಇನ್ನೂವರೆಗೂ ಕೂಡ ತಿಂಗಳಿಗೆ 2,000 ರೂಪಾಯಿನೇ ಜಮಾ ಆಗ್ತಾ ಇಲ್ಲ. ಅದನ್ನೇ ಇನ್ನೂ 3 ಕಂತಿನ ಹಣ ಗ್ಯಾಪ್ ಇರ್ತಕ್ಕಂಥ, ಇನ್ನೂ 3 ಕಂತಿನ ಹಣದ ಬಗ್ಗೆ ಅವರು ಮಾತಾಡ್ತಾ ಇಲ್ಲ. ಒಟ್ಟಿನಲ್ಲಿ ದೀಪಾವಳಿಗೆ ಮತ್ತು ಒಂದು ಕಂತಿನ ಹಣ ಅಂದರೆ 2,000 ರೂಪಾಯಿ, ಅದು 22ನೇ ಕಂತಿನ ಹಣವನ್ನು ಮಾತ್ರ ನೀಡುವಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುದ್ದಿಗೋಷ್ಠಿಯನ್ನು ಮಾಡಿ ಮಾಹಿತಿಯನ್ನು ನೀಡಿದ್ದಾರೆ. ಆಲ್ರೆಡಿ DBT ಪ್ರೋಸೆಸ್ ಅಂತಕ್ಕಂಥದ್ದು ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಸುಮಾರು ಜಿಲ್ಲೆಗಳಿಗೆ ನೋಡಿ, ಎಲ್ರಿಗೂ ಒಮ್ಮೆಗೆ ಬರಲ್ಲ, 1 ಕೋಟಿಗಿಂತ ಅಧಿಕ ಫಲಾನುಭವಿಗಳು ಇರುವುದರಿಂದ ಇಲ್ಲಿ ಹಂತ ಹಂತವಾಗಿ ಹಣವನ್ನು ಬರ್ತಕ್ಕಂಥದ್ದು. ಮೊದಲು 2-3 ಜಿಲ್ಲೆಗೆ ಬರುತ್ತೆ, ಆಮೇಲೆ ನಂತರ ಎಲ್ಲ ಜಿಲ್ಲೆಗೆ ಬರ್ತಕ್ಕಂಥ ಸುಮಾರು ಲಕ್ಷ, 1 ಲಕ್ಷ, 2 ಲಕ್ಷ ಈ ರೀತಿಯ ಮಹಿಳೆಯರಿಗೆ ಜಮಾ ಆಗ್ತಾ ಹೋಗ್ತದೆ. ಒಂದು ತಿಂಗಳ ಅಂದರೆ 2,000 ಹಣವನ್ನು ಕಂಪ್ಲೀಟಾಗಿ ಜಮಾ ಆಗಬೇಕಪ್ಪ ಅಂದ್ರೆ ಇಲ್ಲಿ ಒಂದು 15 ದಿನ ಈ DBT ಪ್ರೋಸೆಸ್ ಅಂತಕ್ಕಂಥದ್ದು ಸ್ಟಾರ್ಟಲ್ಲಿರ್ತದೆ. ಎಲ್ರಿಗೂ ಏಕಕಾಲಕ್ಕೆ ಹಣವನ್ನು ಹಾಕಲು ಸಾಧ್ಯವಾಗುವುದಿಲ್ಲ. ಸುಮಾರು 1 ಕೋಟಿಗಿಂತ ಅಧಿಕ ಮಹಿಳೆಯರು ಇದರ ಒಂದು ಫಲಾನುಭವಿಗಳು ಇರುವುದರಿಂದ ಈ DBT ಪ್ರೋಸೆಸ್ ಅಂತಕ್ಕಂಥದ್ದು ನಿಧಾನವಾಗಿ ನಡೀತಕ್ಕಂಥದ್ದು. ಒಟ್ಟಿನಲ್ಲಿ ಎಲ್ಲರಿಗೂ ಕೂಡ ದುಡ್ಡು ಬಂದು ಸೇರ್ತಕ್ಕಂಥದ್ದು. ನೋಡಿ, ಇದೇ ರೀತಿಯ ಗಣೇಶ ಚೌತಿ ಕೂಡ ಆಗಿತ್ತು. ಮುಂದೆ ವರಮಹಾಲಕ್ಷ್ಮಿಗೆ ಏನು ಹಣ ಬಂದಿತ್ತು ಅಲ್ಲಿಂದ ಮುಂದೆ ಬರುತ್ತೆ, ಇದು ಗಣೇಶ ಚೌತಿಗೆ ಬರುತ್ತೆ ಅಂದರು, ಅವಾಗ ಬರಲಿಲ್ಲ. ಮುಂದೆ ಮೊನ್ನೆ ಕೂಡ ಮಹಾನವಮಿ ದಸರಾ ಹಬ್ಬಕ್ಕೆ ಕೂಡ ಒಂದು ಬರುತ್ತೆ ಅಂತ ಹೇಳಿದ್ರು, ಅಲ್ಲಿ 2,000 ಅಮೌಂಟ್ ಅಂತಕ್ಕಂಥದ್ದು ಎಲ್ಲರಿಗೂ ಬಂದಿರತಕ್ಕಂಥದ್ದು. ಇನ್ನು ದೀಪಾವಳಿಗೆ ಬರುತ್ತೆ ಅಂತೇಳಿ ಅವ್ರು ಹೇಳಿದ್ದಾರೆ. ಆಲ್ರೆಡಿ ಕೆಲವು ಮಹಿಳೆಯರಿಗೆ ಕ್ರೆಡಿಟ್ ಕೂಡ ಆಗಿರ್ತಕ್ಕಂಥದ್ದು. ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ. ನೀವು ಮೊಬೈಲ್ ನಂಬರ್ ಲಿಂಕ್ ಇತ್ತಪ್ಪ ಅಂದ್ರೆ ಡೈರೆಕ್ಟಾಗಿ ಲಿಂಕ್ ಬರ್ತದೆ, ಒಂದು ಮೆಸೇಜ್ ಬರ್ತದೆ. ಸುಮಾರು ಜನ ಒಂದು ಲಿಂಕನ್ನು ಮಾಡ್ಕೊಂಡಿದ್ದೀರಿ. ಬಂದಿಲ್ಲಪ್ಪ ಅಂದರೆ ಒಂದ್ಸಾರಿ ಚೆಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ. ಒಟ್ಟಿನಲ್ಲಿ ದೀಪಾವಳಿಗೆ ಒಂದು ಗೃಹಲಕ್ಷ್ಮಿಯರಿಗೆ ಒಂದು ಒಳ್ಳೆಯ ಸುದ್ದಿ ಅಂತಲೇ ಹೇಳ್ಬೋದು. ಒಂದು ಕಾಂಗ್ರೆಸ್ ಗೋರ್ಮೆಂಟ್ ಅಂತಕ್ಕಂಥದ್ದು ಮಹಿಳೆಯರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಯೋಜನೆ. ನೋಡಿ, ಕಾಂಗ್ರೆಸ್ ಅಂತಕ್ಕಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂಥ ಗ್ಯಾರಂಟಿಗಳನ್ನು ನೀಡಿರ್ತಕ್ಕಂಥ, ಇದನ್ನು ವಿರೋಧ ಮಾಡ್ತಕ್ಕಂಥದ್ದು BJP ಸರ್ಕಾರ. ನೋಡಿ, ಇದೇ ಮಾದರಿಯಂತೆ ಅವರು ಬಿಹಾರದಲ್ಲಿ ಆಲ್ರೆಡಿ 10,000 ರೂಪಾಯಿನ ಎಲೆಕ್ಷನ್ಗಿಂತ ಮುಂಚೆನೇ ಎಲ್ಲ ಮಹಿಳೆಯರಿಗೆ ನೀಡಿರ್ತಕ್ಕಂಥದ್ದು. ಇಲ್ಲಿ ಅವರು ಟೀಕೆ ಮಾಡ್ತಾರೆ. ಟೀಕೆ ಮಾಡಲಿ, ಒಟ್ಟಿನಲ್ಲಿ ಎಲ್ಲರಿಗೂ ಕೂಡ ಹಣವನ್ನು ಬರ್ತಾ ಇದೆ, ಎಲ್ಲರಿಗೂ ಇಲ್ಲಿ ಗ್ಯಾರಂಟಿ ಅಂತಕ್ಕಂಥದ್ದು ಮುಟ್ಟಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಮಹಿಳೆಯರಿಗೆ ನೋಡಿ, ಯಾರಿಗೆ ಹಣ ಬಂದಿದೆ ಬಂದಿಲ್ಲ ಅಂತಕ್ಕಂಥದ್ದು ಕೂಡ ಕಮೆಂಟ್ ಮಾಡಿ. ನಿಮ್ಮ ಊರು, ಜಿಲ್ಲೆ, ತಾಲೂಕು ಅಂತದ್ದು ಕೂಡ ಕಮೆಂಟ್ ಮಾಡ್ತಕ್ಕಂಥದ್ದನ್ನು ಮರಿಬೇಡಿ. ಎಲ್ಲರೂ ಕೂಡ ಗೊತ್ತಾಗಲಿ ಯಾರಿಗೆ ಬಂದಿಲ್ಲ ಅಂತೇಳಿ. ಮುಂದಿನ ವಿಡಿಯೋದಲ್ಲಿ